ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ರಮೇಶ್. ಧರ್ಮಸ್ಥಳದ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಏನಂದರೆ, ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ಚಿನ್ನಯ್ಯ ಹೈಕೋರ್ಟ್ಗೆ ಮತ್ತೊಂದು ರಿಟ್ ಪಿಟಿಷನನ್ನು ಸಲ್ಲಿಸುವ ಮೂಲಕ ಈ ಪ್ರಕರಣದ ಮತ್ತೊಂದಷ್ಟು ವಿಚಾರಗಳನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಪ್ರಮುಖವಾಗಿ ಆತ ಏನು ಹೇಳ್ತಾ ಇದ್ದಾನೆ ಅಂದರೆ, ತನ್ನನ್ನು ಒಬ್ಬನನ್ನು ಮಾತ್ರ SIT ಅರೆಸ್ಟ್ ಮಾಡಿದೆ, ಇದರಲ್ಲಿ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ, ಆ ಷಡ್ಯಂತ್ರಗಾರರನ್ನ ಬುರ್ಡೆ ಗ್ಯಾಂಗನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಪ್ರಮುಖವಾದಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಅಂದರೆ SIT ಅಧಿಕಾರಿಗಳ ಮುಂದೆ ನಾನು ಎಲ್ಲವನ್ನೂ ಬಿಚ್ಚಿಟ್ಟಿದ್ದೇನೆ. 2025 ಡಿಸೆಂಬರ್ನಲ್ಲಿ SIT ಅಧಿಕಾರಿಗಳ ಮುಂದೆ ನಾನೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ನಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಹೇಳಿದ್ದೇನೆ. ನಾನು ಎಲ್ಲಿದ್ದೆ, ಏನು ಕೆಲಸ ಮಾಡ್ತಾ ಇದ್ದೆ, ನನ್ನನ್ನು ಹೇಗೆ ಅಪ್ರೋಚ್ ಮಾಡಿ ನನ್ನ ಕರ್ಕೊಂಡು ಬಂದರು, ಏನೆಲ್ಲ ವಿಚಾರಗಳನ್ನು ನನ್ನಿಂದ ಹೇಳಿಸುವಂಥ ಪ್ರಯತ್ನಗಳಾಯಿತು. ಜೊತೆಗೆ ಧರ್ಮಸ್ಥಳದ ಬಳಿ ಒಂದಷ್ಟು ಜಾಗಗಳನ್ನು ತೋರಿಸಿ ಅಲ್ಲೆಲ್ಲ ಒಂದು ಕಡೆ ಅವಶೇಷಗಳಿದೆ, ಅಂದರೆ ಮೃತದೇಹಗಳ ಅವಶೇಷಗಳಿದೆ ಅನ್ನುವಂಥದ್ದನ್ನು ತೋರಿಸು ಅಂತ ಹೇಳಿ ನನಗೆ ಒತ್ತಡವನ್ನು ಏರಿಕೆ, ಜೊತೆಗೆ ಬೆದರಿಕೆಯನ್ನು ಹಾಕಿ, ಕೊಲೆ ಬೆದರಿಕೆಯನ್ನು ಹಾಕಿ, ಒಂದಷ್ಟು ಹಣದ ಆಮಿಷವನ್ನು ಒಡ್ಡಿ ನನ್ನಿಂದ ಇಷ್ಟೆಲ್ಲ ಕೆಲಸವನ್ನು ಮಾಡಿದರು. ಇದರ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತ್, ವಿಠಲ್ ಗೌಡ, MD ಸಮೀರ್ ಸೇರಿದಂತೆ ಹಲವು ಯೂಟ್ಯೂಬರ್ಗಳು ಸೇರಿದಂತೆ ಈ ಷಡ್ಯಂತ್ರದಲ್ಲಿದ್ದಾರೆ. ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನುವಂಥ ವಿಚಾರವನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾನೆ. ಅದರಲ್ಲಿ ಇಲ್ಲಿಯವರೆಗೆ ಈ ಪ್ರಕರಣದಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸಾಕಷ್ಟು ವರದಿಗಳನ್ನು ಮಾಡಿದೆ. ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಇತ್ತು, ಕುತಂತ್ರಗಳಿತ್ತು ಅನ್ನುವಂಥದ್ದನ್ನ, ಅದರಲ್ಲಿ ಈ ಅರ್ಜಿಯಲ್ಲಿ ಒಂದಷ್ಟು ಹೊಸ ವಿಚಾರಗಳನ್ನು ಚಿನ್ನಯ್ಯ ಹೇಳುವಂಥ ಕೆಲಸವನ್ನು ಮಾಡಿದ್ದಾನೆ. ಅದರಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಇದ್ದಾರೆ. ಪ್ರಕಾಶ್ ರಾಜು ಕೂಡ ಈ ಷಡ್ಯಂತ್ರದ ಭಾಗ ಅನ್ನುವಂಥ ವಿಚಾರವನ್ನು ಕೂಡ ಆತ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾನೆ ತನ್ನ ಅರ್ಜಿಯಲ್ಲಿ. ಅದರಲ್ಲಿ ಹೇಳುವಂತೆ ಗಿರೀಶ್ ಮಟ್ಟಣ್ಣವರು ಒಮ್ಮೆ ಪ್ರಕಾಶ್ ರಾಜ್ ಅವರಿಗೆ ಫೋನ್ ಮಾಡಿ ಆ ಫೋನನ್ನು ನನಗೆ ಕೊಡ್ತಾರೆ. ಅದರಲ್ಲಿ ಪ್ರಕಾಶ್ ರಾಜ್ ಏನು ಹೇಳ್ತಾರೆ ಅಂದರೆ, ಗಿರೀಶ್ ಮಟ್ಟಣ್ಣವರು ಏನು ಹೇಳ್ತಾರೆ ಅದನ್ನು ನೀನು ಯಥಾವತ್ತಾಗಿ ಅಧಿಕಾರಿಗಳ ಮುಂದೆ, ಅಂದರೆ ಪೊಲೀಸರ ಮುಂದೆ ಹೇಳಬೇಕು ಅನ್ನುವಂಥದ್ದು. ನೀನು ಅದನ್ನು ಮಾಡಿದ್ದೆ, ಅದರಲ್ಲಿ 29ನೇ ತಾರೀಕು ಬರ್ತೇನೆ, ನಾನು ನಿನಗೆ ಅಪ್ರಿಷಿಯೇಟನ್ನು ಮಾಡ್ತೇನೆ, ಅಂದರೆ ನಿನ್ನ ಅಪ್ಪಿಕೊಂಡು ನಿನ್ನನ್ನು ಅಪ್ರಿಷಿಯೇಟ್ ಮಾಡ್ತೇನೆ ಅನ್ನುವಂಥ ವಿಚಾರವನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾನೆ. ಇದನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಪ್ರಕಾಶ್ ರಾಜ್ ಕೂಡ ಈ ಒಂದು ಷಡ್ಯಂತ್ರದ ಗ್ಯಾಂಗ್ನ, ಬುರ್ಡೆ ಗ್ಯಾಂಗ್ನ ಭಾಗವಾಗಿದ್ರ ಅನ್ನುವಂಥದ್ದು ಕೂಡ ಪ್ರಮುಖವಾದಂಥ ವಿಚಾರ. ಸೊ ಅದರ ಜೊತೆಗೆ ಮತ್ತೊಂದು ಹೊಸ ಅಂಶ ಇದರಲ್ಲಿ ಉಲ್ಲೇಖ ಆಗಿರುವಂಥದ್ದು ಅಂದರೆ, ಈ ಒಂದು ಷಡ್ಯಂತ್ರದ ಬಜೆಟ್ ಬರೋಬ್ಬರಿ 200 ಕೋಟಿ ರೂಪಾಯಿ ಅನ್ನುವಂಥದ್ದು. ಅಂದರೆ ಚಿನ್ನಯ್ಯನೇ ಅರ್ಜಿಯಲ್ಲಿ ಹೇಳೋ ಪ್ರಕಾರ ಈ ಧರ್ಮಸ್ಥಳ ದೇವಸ್ಥಾನ ಆಗಲಿ, ವೀರೇಂದ್ರ ಹೆಗ್ಗಡೆ ಮತ್ತು ಆ ಸಂಸ್ಥೆಯ ವಿರುದ್ಧ ಒಂದು ಕಳಂಕವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಅವರಿಗೆ ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ನಡೆದಂಥ ಷಡ್ಯಂತ್ರದ ಭಾಗದ ಇಡೀ ಬಜೆಟ್ 200 ಕೋಟಿ ರೂಪಾಯಿ ಆಗಿತ್ತು. ಅದರಲ್ಲಿ ನನಗೆ, ಅಂದರೆ ಚಿನ್ನಯ್ಯನಿಗೆ 50 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದರು ಅನ್ನುವಂಥದ್ದು. ಮತ್ತು ಆ ಮನೆಗೆ, ಅಂದರೆ ತಿಮ್ಮರೋಡಿ ನನ್ನ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ದಿನವೂ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಅವ್ರು ಯಾವ ಜಾಗವನ್ನು ತೋರಿಸ್ತಾರೆ, ಅವ್ರು ಏನು ಹೇಳ್ತಾರೆ ಆ ಜಾಗಕ್ಕೆ ಅಲ್ಲಿ ಹೋಗಿ ಇಲ್ಲಿ ನಾನು ಹೆಣವನ್ನಗಳನ್ನು ಊತಿದ್ದೆ ಅನ್ನುವಂಥದ್ದನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳುವಂಥದ್ದು. ಮತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮುಸುಕಿನ ಒಳಗೆ, ಅಂದರೆ ಮಾಸ್ಕಿನ ಒಳಗೆ ಒಂದು ಇಯರ್ಫೋನ್ ಇರ್ತಾ ಇತ್ತು. ಇಯರ್ಫೋನ್ ಮೂಲಕ ಅವರು ಫೋನನ್ನು ಮಾಡಿ ಅವ್ರಿಗೆ ಹೇಳಿದ ರೀತಿಯೇ ನಾನು ಎಲ್ಲವನ್ನು ಹೇಳಬೇಕಾಗಿತ್ತು ಅನ್ನುವಂಥದ್ದನ್ನ ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾನೆ. ಅದರ ಜೊತೆಗೆ ಇಲ್ಲಿ ಆತ ಒಂದಷ್ಟು ಉಲ್ಲೇಖವನ್ನು ಮಾಡುವಂಥದ್ದು ಏನಂದರೆ, ಇಲ್ಲಿ ಕೆಲವು ಯೂಟ್ಯೂಬರ್ಗಳಿಗೂ ಇದರಲ್ಲಿ ತುಂಬ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದು. ಅಂದರೆ ಅವರು ಎದುರಿಸಿ ನನ್ನಿಂದ ಒಂದು 30-35 ವಿಡಿಯೋಗಳನ್ನು ಈ ಒಂದು ಷಡ್ಯಂತ್ರದ ಗ್ಯಾಂಗ್ ಹೇಳಿದ ರೀತಿಯೇ ನಾನು ಎಲ್ಲವನ್ನು ಕೂಡ ಹೇಳಬೇಕು ಅನ್ನುವಂಥದ್ದನ್ನ ಅದರಲ್ಲಿ ಹೇಳಿಸಿದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ, ಅಂದರೆ ಯಾವಾಗ ಅವ್ರು ಹೇಳ್ಕೊಟ್ಟಂತೆ ಹೇಳ್ತಾ ಹೋಗ್ತೇನೆ, ಪೊಲೀಸ್ ತನಿಖೆಯಲ್ಲಿ ಎಲ್ಲ ವಿಚಾರಗಳು ನಾನು ಹೇಳ್ತಾ ಇರುವಂಥದ್ದು ಸುಳ್ಳು, ಅಲ್ಲೇನೋ ನಡೆದಿಲ್ಲ ಅನ್ನುವಂಥದ್ದು ಗೊತ್ತಾದ ನಂತರ ಯಾವಾಗ ಅಸಲಿ ಸತ್ಯ ಹೊರಗಡೆ ಬರುತ್ತೆ, ಆಗೂ ನನಗೆ ಒಂದು ಪಾಪ ಪ್ರಜ್ಞೆ ಕಾಣುತ್ತೆ. ಈ ಧರ್ಮಸ್ಥಳದ ವಿರುದ್ಧ, ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ನಾನು ತಪ್ಪನ್ನು ಹೇಳುವಂಥದ್ದು ಸರಿಯಲ್ಲ ಅಂತೇಳಿ ನನಗೆ ಆತ್ಮಸಾಕ್ಷಿ ಕಾಡಲಿಕ್ಕೆ ಶುರುವಾಗುತ್ತೆ. ಆತ್ಮಸಾಕ್ಷಿ ನನಗೆ ಒಪ್ಪೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಸತ್ಯವನ್ನೆಲ್ಲವನ್ನು ಕೂಡ ಹೇಳಿದ್ದೇನೆ SIT ಮುಂದೆ ಅನ್ನುವಂಥದ್ದು. ಮತ್ತು ತಿಮ್ಮರೋಡಿ ಚಾಕಿನಿಂದ ನನಗೆ ಹಲ್ಲೆಯನ್ನು ಮಾಡಿದರೆ ಕೊಲ್ಲಿಕ್ಕೆ ಬಂದಿದ್ರು, ಹಲವು ಬಾರಿ ಹಲ್ಲೆಯನ್ನು ಮಾಡಿದ್ದಾರೆ. ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರು ಎಲ್ಲರೂ ಕೂಡ ನನಗೆ ಅಸಾಲ್ಟನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ವಿಚಾರವನ್ನು ಎಲ್ಲವನ್ನೂ ಕೂಡ SIT ಮುಂದೆ ಹೇಳಿದ್ದೇನೆ. ಆದರೆ SIT ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಲ್ಲ, ನನ್ನೊಬ್ಬನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡುತ್ತೋ, ಸೊ ಅವರ ವಿರುದ್ಧವೂ ಕ್ರಮ ಆಗಬೇಕು. ಮತ್ತು ಇಲ್ಲಿಯವರೆಗೆ ಈಗಾಗಲೇ SIT ಅಧಿಕಾರಿಗಳು
39/2025 ಎಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಈಗಾಗಲೇ ಒಂದು ಪ್ರಾಥಮಿಕ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ, ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿಲ್ಲ. ಸೊ ಮತ್ತೆ ಈಗ ಸಲ್ಲಿಕೆ ಮಾಡಿರುವಂತಹ ಪ್ರಾಥಮಿಕ ವರದಿಯಲ್ಲೇ ಈ ಒಂದು ಷಡ್ಯಂತ್ರಗಾರರು ಅಥವಾ ಯಾರಿದ್ರು ಬುರ್ಡೆ ಗ್ಯಾಂಗು ಅವರ ಪಾತ್ರ ಏನು ಅನ್ನುವಂಥ ವಿಚಾರವನ್ನು ಆ ವರದಿಯಲ್ಲಿದೆ. ಆದ್ರೆ ಅವರ ಕ್ರಮ ಯಾಕಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಂದ್ರೆ ಚಿನ್ನಯ್ಯ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಷಡ್ಯಂತ್ರಕ್ಕೆ ಕೇರಳದಿಂದ ಹಣ ಸಂದಾಯ ಆಗಿದೆ ಅನ್ನುವಂಥದ್ದು. ಜೊತೆಗೆ ಮತ್ತೂ ಒಂದು ಪ್ರಮುಖವಾಗಿ ಕರ್ನಾಟಕದ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ, ಅತ್ಯಾಚಾರ, ಕೊಲೆಗಳಾಗಿದೆ ಅಂತ ಆರೋಪದ ಜೊತೆಗೆ ಕೇರಳದಿಂದ ಬಂದ ಮಹಿಳೆಯರ ಮೇಲೆಯೂ ಕೂಡ ಅತ್ಯಾಚಾರಗಳಾಗಿದೆ, ಅವರ ಕೊಲೆಗಳಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಹಬ್ಬಿಸುವ ಮೂಲಕ ಕರ್ನಾಟಕ ಸರ್ಕಾರ SIT ರಚನೆ ಮಾಡೋದ್ರ ಜೊತೆಗೆ ಕೇರಳದಲ್ಲಿಯೂ ಕೂಡ ಒಂದು SIT ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಷಡ್ಯಂತ್ರಗಳಾಗಿತ್ತು ಅನ್ನುವಂಥದ್ದು. ಸೊ ಈ ಮಧ್ಯೆ ಹಲವು ಬಾರಿ ಚಿನ್ನಯ್ಯನಿಗೆ ಅಂದ್ರೆ ಚಿನ್ನಯ್ಯನ ಹೆಂಡತಿಗೆ ಅಕೌಂಟಿಗೆ ಫೋನ್ ಪೇ ಮೂಲಕ ಅಕೌಂಟಿಗೆ ಹಣ ಹೋಗಿದೆ, ಹಲವು ಬಾರಿ ಕ್ಯಾಶಲ್ಲಿ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ನನಗೆ ಹಣದ ಆಮಿಷವನ್ನ ಒಡ್ಡಿದ್ದಾರೆ, ಅದರ ಜೊತೆಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಅದರಲ್ಲಿ ಒಬ್ಬರ ಹೆಸರನ್ನ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಚಿನ್ನಯ್ಯ. ಚಿತ್ರದುರ್ಗದ ಮೂಲದ ರಮಾ ನಾಗರಾಜ್ ಅನ್ನೋರ ಮೂಲಕ ನನಗೆ ಹಣವನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಸೊ ಎಲ್ಲ ಒಂದು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಹಾಳು ಮಾಡಬೇಕು ನಿಟ್ಟಿನಲ್ಲಿ ಸಾಕಷ್ಟು ಷಡ್ಯಂತ್ರ ನಡೆದಿತ್ತು. ಸೊ ಆ ಷಡ್ಯಂತ್ರದಲ್ಲಿ ನಾನು ಭಾಗಿಯಾಗಿದ್ದೆ, ನನ್ನ ವಿರುದ್ಧ ಕ್ರಮ ಆಗಿದೆ. ಆದ್ರೆ ಷಡ್ಯಂತ್ರ ಮಾಡಿದಂಥವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಮುಂದೆ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೋರ್ಟ್ ಕೇಳುವಂಥದ್ದೇನೆಂದ್ರೆ ಈ ಪ್ರಕರಣದ ಅಂತಿಮ ವರದಿಯನ್ನ ಯಾವಾಗ ಸಲ್ಲಿಸ್ತೀರಿ ಅನ್ನುವಂಥದ್ದನ್ನ ಹೇಳಬೇಕು. ಜೊತೆಗೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮತ್ತೆ SITಗೆ ನೋಟಿಸನ್ನ ಜಾರಿ ಮಾಡುವ ಮೂಲಕ ಪ್ರಕರಣವನ್ನ ಇದೇ ಜೂನ್ 29ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಸೊ ಇಲ್ಲಿರುವಂತಹ ಪ್ರಶ್ನೆಗಳೇನೆಂದ್ರೆ, ಇದುವರೆಗೆ ಈ ಪ್ರಕರಣ ಬಯಲಿಗೆ ಬಂದ ಸಂದರ್ಭದಲ್ಲಿ ಇದರ ಹಿಂದೆ ಮಹೇಶ್ ತಿಮ್ಮರೂಡಿ ಇದ್ದಾರೆ, ವಿಠಲ್ ಗೌಡ ಇದ್ದಾರೆ, ಜೊತೆಗೆ ಗಿರೀಶ್ ಮಟ್ಟಣ್ಣವರು, ಜಯಂತ ಸೇರಿದಂತೆ ಹಲವರು ಇದ್ದಾರೆ, ಹಲವರ ಷಡ್ಯಂತ್ರದ ಭಾಗ ಇದು ಅನ್ನುವಂಥದ್ದಷ್ಟು ವಿಚಾರಗಳು ಬಂದಿತ್ತು. ಆದ್ರೆ ಈ ವಿಷಯವನ್ನ ಯಾರೂ ಹೇಳ್ತಾ ಇಲ್ಲ. ಷಡ್ಯಂತ್ರದ ಭಾಗವಾಗಿ ತಾನು ಅರೆಸ್ಟ್ ಆದಂತ ಚಿನ್ನಯ್ಯನೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅವರ ಎಲ್ಲ ಕುತಂತ್ರವನ್ನ ಅವ್ರು ಏನೇನು ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಇಡೀ ಅರ್ಜಿಯನ್ನ, ನನ್ನ ಬಳಿ ಅರ್ಜಿ ಇದೆ, ಆ ಅರ್ಜಿಯನ್ನ ನೋಡ್ತಾ ಹೋದ್ರೆ ಚಿನ್ನಯ್ಯ ಸತ್ಯಮಂಗಲದ ಯಾವುದೋ ಒಂದು ಊರಲ್ಲಿ ಕೆಲಸವನ್ನು ಮಾಡ್ತಿದ್ದ, ಅಲ್ಲಿ ಆತನನ್ನ ಸಂಪರ್ಕ ಮಾಡಿ ಕರ್ಕೊಂಡು ಬಂದು ಆತನಿಗೆ ಆಮಿಷ ಒಡ್ಡಿ ಈ ಒಂದು ಎಕ್ಸ್ಕವೇಷನ್ ಆಗುತ್ತೇನೋ ಅಲ್ಲಿಂದ ಹಿಡಿದು ಪ್ರತಿ ಇಲ್ಲಿಯವರೆಗೆ ಏನೆಲ್ಲ ನಡೀತು, ಏನೆಲ್ಲ ಕುತಂತ್ರಗಳು ನಡೀತು ಅದೆಲ್ಲವನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಆತನ ಒಂದೇ ಬೇಡಿಕೆ, ನಾನು ಷಡ್ಯಂತ್ರ ಮಾಡಿದ್ದೀನಿ ಎನ್ನುವಂತ ನನ್ನ ವಿರುದ್ಧ ಕ್ರಮ ಕೈಗೊಳ್ಳೋದಾದ್ರೆ ಷಡ್ಯಂತ್ರದ ಭಾಗವಾಗಿದ್ದವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಹೈಕೋರ್ಟ್ ಸರ್ಕಾರಕ್ಕೆ ಮತ್ತೆ SITಗೆ ನೋಟಿಸ್ ಕೊಟ್ಟಿದೆ. ಮುಂದಿನ ಹಂತದಲ್ಲಿ ಸರ್ಕಾರ ಆಗಲಿ SIT ಆಗಲಿ ಮುಂದೆ ಏನು ಕ್ರಮ ಕೈಗೊಳ್ಳುತ್ತೆ, ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅಥವಾ ಅವರ ರಕ್ಷಣೆಯನ್ನ SIT ಮುಂದೆಯೂ ಮುಂದುವರಿಸುತ್ತಾ ಅನ್ನುವಂಥ ಪ್ರಶ್ನೆಗಳಿರುವಂಥದ್ದು. ಹಾಗಾಗಿ ಮುಂದಿನ ವಿಚಾರಣೆ ವೇಳೆ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳು ಬಯಲಿಗೆ ಬರಬೇಕಾಗಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.